ಈಗ ರಾಜ್ಯ ಸರ್ಕಾರ ಈಗಿನ ಹಾಸನದಲ್ಲಿ ಹೃದಯಘಾತದ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ, ಮತ್ತೆ ಅಲ್ಲಲ್ಲಿ ಪ್ರಕರಣಗಳು ಹೆಚ್ಚಾಗ್ತಿದ್ದಾವೆ. ಸೊ ನೀವು ವೈದ್ಯರಾಗಿ, ನೀವು ಒಬ್ಬ ಸಂಶೋಧಕ ವೈದ್ಯರಾಗಿ ಇದನ್ನ ಹೆಂಗ್ ನೋಡ್ತೀರಿ ಸರ್? ಇದು ಏನಿರ್ಬೋದು ರೀಸನ್? ಸೊ ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ? ಇಲ್ಲ, ಹಾಸನದ್ದು ಮಾತ್ರ ಅಲ್ಲ, ಹಾಸನದ್ದು ಈಗ ಕೆಲವು ವಾರಗಳಿಂದ ಮಾತ್ರ. ಅದರ ಮೊದಲು ಬೇರೆ ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ಊರುಗಳಿಂದ ಈ ವರದಿಗಳು ಬರ್ತಾನೆ ಇವೆ. ಓಕೆ. ಅನೇಕ ಏನು ಖ್ಯಾತನಾಮರು ಕೂಡ ಈ ರೀತಿಯಾಗಿ ಕಾಲಿಕವಾಗಿ ಅಗಲಿದ ವರದಿಗಳು ಕಳೆದ 2-3 ವರ್ಷಗಳಿಂದ ಬರ್ತಾನೆ ಇದೆ. ಸೊ ಖಂಡಿತವಾಗಿಯೂ ಇದು ಒಂದು ಸಮಸ್ಯೆ. ಇದಕ್ಕೆ ಉತ್ತರವನ್ನ ನಾವು ಕಂಡುಕೊಳ್ಬೇಕಾಗಿದೆ. ಓಕೆ. ಈಗ ಲಭ್ಯ ಇರುವ ಏನು ಮಾಹಿತಿ ಏನಿದೆ, ವೈಜ್ಞಾನಿಕ ಮಾಹಿತಿ ಏನಿದೆ, ಅದರ ಆಧಾರದಲ್ಲಿ ಇದನ್ನು ವಿವರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಸತ್ಯವನ್ನ ನಾವೆಲ್ಲರೂ ಒಪ್ಪಿಕೊಳ್ಬೇಕು. ಈ ಮೊನ್ನೆ 2ನೇ ತಾರೀಕಿಗೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಚನೆ ಮಾಡಿದ್ದ ಸಮಿತಿಯ ವರದಿಯಲ್ಲಿ ಕೂಡ ಸ್ಪಷ್ಟವಾಗಿ ಅವರು ಅದನ್ನೇ ಹೇಳಿದ್ದಾರೆ. ಏನಂತಂದ್ರೆ, ಜಯದೇವ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ 251 ಮಂದಿ 45 ವರ್ಷಕ್ಕಿಂತ ಕೆಳಗಿನ ಮಂದಿ 251 ಪ್ರಕರಣಗಳು, ಹೃದಯಾಘಾತದ ಪ್ರಕರಣಗಳ ವಿಶ್ಲೇಷಣೆಯನ್ನ ಮಾಡಿ ಅವರು ಏನು ಹೇಳಿದ್ದಾರೆ ಅಂದ್ರೆ, ಅದರಲ್ಲಿ 77 ಮಂದಿ, ಅವರೇನೋ ಅದು ಸಣ್ಣ ಸಂಖ್ಯೆ ಅಂತ ಹೇಳಿದ್ದಾರೆ. 251ರಲ್ಲಿ 77 ಅಂದ್ರೆ 30% ಆಯ್ತು. ಅಂದ್ರೆ 3ರಲ್ಲಿ ಒಬ್ಬರು. ಅದು ಸಣ್ಣ ಸಂಖ್ಯೆ ಅಲ್ಲ, ಅದು ಬಹಳ ದೊಡ್ಡ ಸಂಖ್ಯೆನೇ. ಅದು 3ರಲ್ಲಿ ಒಬ್ಬರಿಗೆ ಈ ತರ ಹೃದಯಾಘಾತ ಆಗೋದಕ್ಕೆ ಕಾರಣವನ್ನ ಗುರುತಿಸ್ಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಅಂತ ಅದೇ ವರದಿಯಲ್ಲಿ ಅವರು ಹೇಳಿದ್ದಾರೆ. ಅಂದ್ರೆ ಇದಕ್ಕೇನಾದ್ರೂ ಅತ್ಯಾಧುನಿಕ ತಂತ್ರಜ್ಞಾನ ಅಥವಾ ದೊಡ್ಡ ಮಟ್ಟದ ಅಧ್ಯಯನ ಅಲ್ಲ? ನೋಡಿ, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಏನಂತಂದ್ರೆ, ಈ ಸಮಿತಿ ರಚನೆ ಆದ ಬೆನ್ನಿಗೆ ನನಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅವರಿಗೆ ನಾನು ಬಹಳ ಸ್ಪಷ್ಟವಾಗಿ 3 ವಿಧದ ಅಧ್ಯಯನಗಳಾಗಬೇಕು ಅಂತ ನಾನು ಬರೆದು ಕೊಟ್ಟಿದ್ದೆ ಮುಖ್ಯಮಂತ್ರಿಗಳಿಗೆ. ಓಕೆ. ಒಂದನೇದಾಗಿ ಏನಂತಂದ್ರೆ, ಕಳೆದ 30-35 ವರ್ಷಗಳಲ್ಲಿ ಇದು ಯಾವಾಗ ಪಲ್ಲಟ ಆಗಿದೆ. ಒಂದು ಕಾಲಕ್ಕೆ 55-60 ವರ್ಷದ ಪುರುಷರಿಗೆ ಮಾತ್ರ ಹೃದಯಾಘಾತ ಆಗೋದು, ಅಥವಾ ಮಹಿಳೆಯರಿಗೆ ತೀರಾ ಅಪರೂಪಕ್ಕೆ ಹೃದಯಾಘಾತ ಆಗೋದು ಅಂತ ಇದ್ದಂತ ಒಂದು ಪರಿಸ್ಥಿತಿ ಬದಲಾದದ್ದು ಯಾವಾಗ? ಯುವಜನರಲ್ಲಿ ಮತ್ತು ಮಹಿಳೆಯರಲ್ಲಿ ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚುವಂಥದ್ದು ಯಾವ ವರ್ಷದಿಂದ ಇಂಥ ಪಲ್ಲಟವನ್ನ ನಾವು ನೋಡಿದ್ದೇವೆ ಅಂತ ಹೇಳೋದನ್ನ ಮೊದಲು ತೀರ್ಮಾನ ಮಾಡಬೇಕು. ಅದು ಮಾಡಬೇಕಾದ್ರೆ ಕಳೆದ 30-40 ವರ್ಷಗಳ ಏನು ಇವತ್ತು ಜನನ ಮರಣಗಳ ರಿಜಿಸ್ಟರ್ ಬಳಿ ಎಲ್ಲ ಮಾಹಿತಿ ಲಭ್ಯ ಇದೆ. ಎಲ್ಲ ಈಗ ಗಣಕೀಕೃತ ಕಂಪ್ಯೂಟರೈಸ್ ಆಗಿರೋದ್ರಿಂದ ಆ ಮಾಹಿತಿಯನ್ನ ಪಡ್ಕೊಳ್ಳೋದು ಮತ್ತೆ ವಿಶ್ಲೇಷಣೆ ಮಾಡೋದು ಏನು ಕಷ್ಟದ ಕೆಲಸ ಅಲ್ಲ. ಸೊ ಮೊದಲು ಅದನ್ನು ಮಾಡಬೇಕು. ಇದು ಯಾವ ವರ್ಷದಿಂದ ಈ ತರದ ಬದಲಾವಣೆ ಕಂಡು ಬಂದಿದೆ ಅಂತ ಗೊತ್ತಾದ್ರೆ, ಈ ಕೊರೋನಾ 2020 ನಂತರ ಅದ್ರಲ್ಲಿ ಏನು ಈಗೇನು ಇವ್ರೇನು ಹೇಳ್ತಾ ಇದ್ದಾರೆ ಜಯದೇವ್ದವ್ರು, ಇಲ್ಲ ಇದು ಹಳೇದು ಕೂಡ ಹಾಗೆ ಇದೆ, ಇದೇನು ಹೊಸದಲ್ಲ ಅಂತ. ಸರಿ ನೀವು ಹೇಳೋದನ್ನು ಒಪ್ಪಬೇಕಾದ್ರೆ ನೀವು ಇಯರ್ ವೈಸ್ ನಮಗೆ ಅಂಕಿಅಂಶಗಳನ್ನ ಕೊಡಿಯಲ್ಲ. ನಾನೇನು ಕೇಳ್ತಾ ಇರೋದು ಒಬ್ಬ ವೈದ್ಯರಾಗಿ, ದಯಮಾಡಿ ಈ 30 ವರ್ಷಗಳ ಟ್ರೆಂಡ್ ಅನ್ನು ನಮ್ಮ 20 ಮುಂದೆ ಇಡಿ. ಇಲ್ಲಿ 2010ರಿಂದ ಇದು ಜಾಸ್ತಿ ಆಗೋದು ನಾವು ಗಮನಿಸಿದ್ದೇವೆ, 2006ರಿಂದ ಯಾವ್ದು ಏನಿದ್ರು ಕೂಡ ಅದನ್ನು ಹೇಳಿ. ಸೊ ಅದು ಒಂದು. ಸೊ 2020ರ ನಂತರ ಇದು ಜಾಸ್ತಿ ಆಗಿರೋದು ನಿಜನಾ ಇಲ್ಲವೋ ಅಂತ ಹೇಳುವಂಥದ್ದು ಮೊದಲಾಗಿ ನಾವು ತೀರ್ಮಾನ ಮಾಡಬೇಕು. ಎರಡನೇದಾಗಿ, ಇದು ಯುವಕರನ್ನು ಯಾವ ವರ್ಷದಿಂದ ಈ ಬದಲಾವಣೆ ಕಂಡು ಬಂದಿದೆ? 50-55 ವರ್ಷದವರಲ್ಲಿ ಕಾಣ್ತಾ ಇದ್ದ ಹೃದಯಾಘಾತ ಈ 45 ವರ್ಷದವರಲ್ಲಿ 35 ವರ್ಷದಲ್ಲಿ ಕಾಣ್ತಾ ಇರೋದು ಯಾವ ವರ್ಷದಿಂದ? ಇದು ಎರಡನೇ ಪ್ರಶ್ನೆಯನ್ನ ಇದೇ ಅಂಕಿಅಂಶಗಳ ಮೂಲಕ ಕಂಡುಹಿಡಿಬಹುದು. ಅದಕ್ಕೆ ಅತ್ಯುನ್ನತ ತಂತ್ರಜ್ಞಾನ ಏನು ಬೇಕಾಗಿರೋ ಎಲ್ಲ ಮಾಹಿತಿ ಸರ್ಕಾರದ ಕಡೆ ಇದೆ. ಅದನ್ನ ವಿಶ್ಲೇಷಣೆಗೆ ಅವರು ಒದಗಿಸಬೇಕು, ಅದನ್ನ ವಿಶ್ಲೇಷಣೆ ಮಾಡಬೇಕು. ಒಂದು. ಎರಡನೇದಾಗಿ, ಈಗ ಹೃದಯಾಘಾತ ಏನಾಗ್ತಾ ಇದೆ, ಬಹಳಷ್ಟು ಸಂಖ್ಯೆಯಲ್ಲಿ ವರದಿಗಳು ಬರ್ತಾ ಇದೆ. ಈ ಹೃದಯಾಘಾತದ ಪ್ರಕರಣಗಳನ್ನ ಅದರಲ್ಲಿ ಮೃತಪಟ್ಟವರು ಇರ್ಬೋದು ಅಥವಾ ಹೃದಯಾಘಾತಕ್ಕೆ ದಾಖಲಾದವರು ಇರ್ಬೋದು, ಅವರನ್ನ ಕೂಲಂಕಷವಾಗಿ ಪರೀಕ್ಷೆ ಮಾಡಬೇಕಾದದ್ದು ಬಹಳ ಮುಖ್ಯ. ಇದು ಯಾಕಾಗಿ ಹೃದಯಾಘಾತ ಆಯ್ತು? ಯಾಕಂದ್ರೆ ಹೃದಯಾಘಾತ ಆಗೋದಕ್ಕೆ ಕಾರಣ ರಕ್ತನಾಳಗಳ ಒಳಗೆ ಅಥೆರೋಸ್ಕ್ಲೆರೋಸಿಸ್ ಆಗಿ ರಕ್ತನಾಳ ಏನು ಕಿರಿದಾಗುವಂಥದ್ದು, ಅದರ ಒಳಗಿನ ಗಾತ್ರ, ಒಳ ವ್ಯಾಸ. ಇದು ಆಗೋದಕ್ಕೆ ಕಾರಣ ಏನು? ಇದು ಈಗ 15 ವರ್ಷ, 14 ವರ್ಷ, 20 ವರ್ಷದ ಮಕ್ಕಳಲ್ಲಿ ಇದೆಲ್ಲ ಆಗೋದಿಲ್ಲ. ಅದಾಗ್ಲಿಕ್ಕೆ ಅದರದ್ದೇ ಸಮಯ ಹಿಡಿತದೆ. ಅದರಲ್ಲಿ ಅದು ಆಗೋದಿಲ್ಲ. ಆದ್ರಿಂದ ಆ ಸಣ್ಣ 20 ವರ್ಷ 25 ವರ್ಷದವರಲ್ಲಿ ಹೃದಯದ ಸಮಸ್ಯೆ ಕಂಡು ಬಂದಿದ್ರೆ ಅದಕ್ಕೆ ಕಾರಣ ಏನು ಅಂತ ನಾವು ಹುಡುಕಬಹುದು. ಸೊ ಅದು ಆಗ್ಬೇಕಾದ್ರೆ ಮೃತಪಟ್ಟವರಲ್ಲಿ
ಹೃದಯವನ್ನ ತೆಗೆದು ರಕ್ತನಾಳಗಳನ್ನ ಪರೀಕ್ಷೆ ಮಾಡುವಂತ ಮರಣೋತ್ತರ ಪರೀಕ್ಷೆ ಆಗಬೇಕು. ಇದನ್ನು ಕೂಡ ನಾನು ಇದು ಎರಡನೇ ಭಾಗ ಅಧ್ಯಯನದ್ದು. ಓಕೆ. ಮತ್ತೆ ಈಗ ಈ ವರದಿಯಲ್ಲಿ ಕೂಡ ಅವರು ಹೇಳ್ತಾರೆ, ಮಾನ್ಯ ಮುಖ್ಯ ಆರೋಗ್ಯ ಸಚಿವರು ನಿನ್ನೆ ತಾನೇ ಇದು ಅಸೂಚಿತ ಸಮಸ್ಯೆ ಅಂತ ಹೇಳಿ ಇನ್ನು ವರದಿ ಮಾಡಬೇಕು. ಮತ್ತೆ ಎಲ್ಲ ಏನು ಹಠಾತ್ ಹೃದಯ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳಿಗೆ ಓಕೆ ಓಕೆ ಸರ್, ಇದು ಕೋವಿಡ್ ಏನಾದ್ರು ಕಾರಣ, ಕೋವಿಡ್ ಲಸಿಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದನ್ನ ಬಹಳ ಚರ್ಚೆ ಮಾಡ್ತಿದ್ದಾರೆ. ಕೋವಿಡ್ ಮತ್ತು ಕೋವಿಡ್ ಲಸಿಕೆಗೂ ಈ ಪ್ರಕರಣಗಳಿಗೂ ಸಂಬಂಧ ಇದೆಯಾ ಅಂತ ನಾವು ಗುರುತಿಸಬೇಕಾದ್ರೆ ಕೋವಿಡ್ ಪ್ರತಿಕಾಯಗಳನ್ನ ಗುರುತಿಸುವಂತ ರಕ್ತ ಪರೀಕ್ಷೆಗಳನ್ನ ಈ ವ್ಯಕ್ತಿಗಳಲ್ಲಿ ಮಾಡಬೇಕು. ಅದು ಹೃದಯಾಘಾತ ಆಗಿ ಬಂದವರಲ್ಲೂ ಮಾಡಬೇಕು. ಮತ್ತು ನಾನು ಏನು ಸಲಹೆ ಕೊಡೋದು ಅಂತಂದ್ರೆ, ಸುಮಾರು 6,000 ರಿಂದ 8,000 ಜನರನ್ನ ಈ ಪರೀಕ್ಷೆಗೆ ಒಳಪಡಿಸಬೇಕು ರಾಜ್ಯದಾದ್ಯಂತ. ಅದನ್ನ ನಾವು ಪ್ರಾಸ್ಪೆಕ್ಟಿವ್ ಸ್ಟಡಿ ಅಂತ ಹೇಳ್ತೀವಿ. ಅವರನ್ನ ಮುಂದಿನ 4-5 ವರ್ಷಗಳ ಕಾಲ ಅವರನ್ನ ನಾವು ಪರೀಕ್ಷೆ ಮಾಡಿ ನೋಡ್ತಾ ಇರ್ಬೇಕು. ಅವರಲ್ಲಿ ಯಾವ ತರದ ಬದಲಾವಣೆಗಳಾಗ್ತದೆ, ಎಷ್ಟು ಜನರಿಗೆ ಸಕ್ಕರೆ ಕಾಯಿಲೆ ಬರ್ತದೆ, ಎಷ್ಟು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗ್ತದೆ, ಸೊ ಇದೆಲ್ಲವನ್ನ ನಾವು ಹೃದರೋಗ ಬರ್ತದೆ, ಇದನ್ನ ಪರೀಕ್ಷೆ ಮಾಡುವ ಕೆಲಸವನ್ನ ಮುಂದಿನ 6-7 ವರ್ಷಗಳ ಕಾಲ ಅವ್ರನ್ನ ಫಾಲೋ ಅಪ್ ಮಾಡಬೇಕು. ಸೊ ಕೊರೋನಾ ಸೋಂಕು ತಗುಲಿದೆಯಾ ಇಲ್ಲವಾ ಅಂತ ಪರೀಕ್ಷೆ ಮಾಡುವಂತ ಗುರುತಿಸುವಂತ ನಿರ್ದಿಷ್ಟವಾದ ಪರೀಕ್ಷೆಗಳು ಲಭ್ಯ ಇದೆ, ಅಥವಾ ಇವರಲ್ಲಿ ಮಾಡಬೇಕು. ಈಗ ಯಾಕೆ ಹೇಳ್ತಾ ಇದ್ದೆ, ಈಗ ಜಯದೇವರ ವರದಿಯಲ್ಲಿ ಏನ್ ಹೇಳಿದ್ದಾರೆ, ಕೇವಲ 19 ಜನರಿಗೆ ಸೋಂಕು ತಗಲಿದೆ ಅಂತ. ಅದನ್ನ ಅವ್ರು ಹೇಗೆ ನಿರ್ಧರಿಸಿದ್ದು ಅಂದ್ರೆ, ಅವರಲ್ಲಿ ಕೇಳಿದ್ರು ನಿಮಗೆ ಸೋಂಕು ಆಗಿತ್ತು ಅಂತ. ಆಗಿತ್ತು ಅಂತ ಹೇಳಿದವರು ಮತ್ತೆ ಯಾರ್ದು RT-PCR ವರದಿ ಇತ್ತು, RT-PCR ವರದಿ ಲಭ್ಯ ಇತ್ತು, ಅವ್ರನ್ನಷ್ಟೇ ಹೇಳಿದ್ದಾರೆ. RT-PCR ವರದಿಯನ್ನ ಇಟ್ಕೊಂಡು ಕೊರೋನಾ ಆಗಿದೆಯಾ ಇಲ್ಲೋ ಅಂತ ತೀರ್ಮಾನ ಮಾಡಕ್ಕೆ ಬರೋದಿಲ್ಲ. RT-PCR ಟೆಸ್ಟ್ ಎಷ್ಟೋ ಜನ ಮಾಡಿಸೇ ಇರೋದಿಲ್ಲ ಕೊರೋನಾ ಕಾಲದಲ್ಲಿ. ಸೊ ಈಗ ಕೊರೋನಾ ಪರೀಕ್ಷೆ ಆಗಿದೆ ಅಂತ ಗುರುತಿಸಬೇಕಾದ್ರೆ ಪ್ರತಿಕಾಯಗಳನ್ನ, ಆಂಟಿಬಾಡಿಗಳನ್ನ ನೋಡ್ಬೇಕು. ಅಂತ ಪರೀಕ್ಷೆಗಳು ಲಭ್ಯ ಇದೆ. ಈಗಾಗಲೇ ಮಾಡಿರುವಂತ ಕೆಲವು ಅಧ್ಯಯನಗಳಲ್ಲಿ ತಮಿಳುನಾಡಿನ ಒಂದು ಅಧ್ಯಯನದಲ್ಲಿ 94 ಜನರಿಗೆ, 100ರಲ್ಲಿ 94 ಜನರಿಗೆ ಕೊರೋನಾ ತಗಲಿದೆ ಅಂತ ಹೇಳುವಂತದ್ದು 2023 ಆ ವರದಿ ಬಂದಿತ್ತು. ಕರ್ನಾಟಕದಲ್ಲಿ ಕೂಡ ಸುಮಾರು 95% ಜನರಿಗೆ ಈಗಾಗಲೇ ಕೊರೋನಾ ಸೋಂಕು ತಗಲಿ ಹೋಗಿರ್ತದೆ. ಅದರಿಂದ 251ರಲ್ಲಿ 19 ಅಲ್ಲ, 251 90%, 95% ಜನರು ಏನಿದ್ದಾರೆ ಅವರಿಗೆ ಕೊರೋನಾ ಬಂದಿರಬಹುದು. ಆದ್ರೆ ಅದನ್ನ ನಿರ್ಧರಿಸಬೇಕಾದ್ರೆ ಈ ಪ್ರತಿಕಾಯಗಳ ಪರೀಕ್ಷೆನ ಮಾಡ್ಬೇಕು. ಸೊ ಇದನ್ನ ಈ ನಾನೇನು 6,000 ಜನರನ್ನ ಫಾಲೋ ಅಪ್ ಮಾಡ್ಬೇಕು ಅಂತ ಹೇಳಿದೆ, ಅವರಲ್ಲಿ ಇಂಥ ಪರೀಕ್ಷೆ ನಡೆಸಬೇಕು. ಮತ್ತೆ ಈ ಹೃದಯಾಘಾತ ಆಗಿ ಬರೋವರಲ್ಲಿ ಈ ಆಂಟಿಬಾಡಿ ಪರೀಕ್ಷೆ ಆಗುತ್ತೆ. ಎರಡನೇದಾಗಿ ಲಸಿಕೆ ತಗೊಂಡವರಲ್ಲಿಯೂ ಈ ಪ್ರತಿಕಾಯಗಳು ಬರುವ ಕಾರಣ ಲಸಿಕೆ ತಗೊಂಡವರು ಎಷ್ಟು ಜನ, ತಗೊಳ್ಳದೇ ಇರುವವರು ಎಷ್ಟು ಜನ, ಲಸಿಕೆಯಿಂದ ಏನು ಸಮಸ್ಯೆ, ಕೋವಿಡ್ ಇಂದ ಏನು ಸಮಸ್ಯೆ ಎಂದು ನಿರ್ಧರಿಸಬೇಕಾದ್ರೆ ಸೋಂಕು ತಗುಲಿದ್ದಕ್ಕೆ ಪ್ರತ್ಯೇಕ ಪರೀಕ್ಷೆ ಇನ್ನೊಂದಿದೆ, ಅದನ್ನು ಕೂಡ ಮಾಡಬೇಕು. ಸೊ ಇದಕ್ಕೇನು ಅತ್ಯಾಧುನಿಕ ತಂತ್ರಜ್ಞಾನ ಏನು ಬೇಡ, ಸರಿಯಾಗಿ ಯೋಜಿಸಿ ಪ್ಲಾನಿಂಗ್ ಮಾಡಿ ಇದು ಯಾವ ತರಹದ ಪರೀಕ್ಷೆನ ಯಾರಲ್ಲಿ ನಡೆಸಬೇಕು ಅಂತ ಮಾಡಿದ್ರೆ ಈ ಅಧ್ಯಯನಗಳನ್ನ ನಡೆಸಬಹುದು. ಮೂರನೇದಾಗಿ ರಕ್ತನಾಳಗಳ ಏನು ಇದಾಗೋದಕ್ಕೆ, ಹೃದಯಾಘಾತ ಆಗೋದಕ್ಕೆ ರಕ್ತನಾಳಗಳ ಒಳಗೆ ರಕ್ತ ಹೆಪ್ಪುಗಟ್ಟುವುದು ಕಾರಣ. ಹೆಪ್ಪುಗಟ್ಟಿಸುವಂತ ಏನು ಅಂಶಗಳಿದೆ ರಕ್ತದಲ್ಲಿ, ಮತ್ತೆ ಉರಿಯೂತದ ಅಂಶಗಳೇನಿದೆ ಅದನ್ನು ಕೂಡ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ. ಈ ಪರೀಕ್ಷೆಗಳನ್ನು ಕೂಡ ಈ ಪ್ರಕರಣಗಳಲ್ಲಿ ಮತ್ತು ಇನ್ನು ಉಳಿದ 6,000 ಪರೀಕ್ಷೆಗಳಾಗಲು ಏನು ಜನರನ್ನ ಅಧ್ಯಯನ ಮಾಡಬೇಕು ಅಂತ ಹೇಳಿದೆ, ಅವರಲ್ಲಿ ಇವನ್ನ ನಡೆಸಿದ್ರೆ ಇದಿಷ್ಟನ್ನ ಮಾಡಿ ಅಧ್ಯಯನವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಇದಕ್ಕೇನು ಅತ್ಯಾಧುನಿಕ ತಂತ್ರಜ್ಞಾನ ಇತ್ಯಾದಿ ಬೇಕಾಗಿಲ್ಲ. ಈ ಪರೀಕ್ಷೆಗಳನ್ನು ನಡೆಸುವ ಕೆಲಸ ಆಗಬೇಕು, ಮತ್ತೆ ಅದನ್ನು ಸರಿಯಾಗಿ ಅದಕ್ಕೊಂದು ಯೋಜನೆ ಹಾಕೊಳ್ಬೇಕು. ಇದನ್ನ ಯಾರು ಬೇಕಾದ್ರೂ ಮಾಡಬಹುದು, ಆದ್ರೆ ಅದನ್ನ ಮಾಡಿಲ್ಲ. ಈಗ ಜಯದೇವದ ಅಧ್ಯಯನದಲ್ಲಿ ಕೂಡ ಇದು ಯಾವುದನ್ನು ಮಾಡಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ 251 ಜನ ಅಲ್ಲಿ ಬಂದವರನ್ನ ಬಳಸಿಕೊಂಡು ಅವರಿಗೆ ವಯಸ್ಸೆಷ್ಟು, ಅದರಲ್ಲಿ ಹೆಂಗಸರೆಷ್ಟು, ಗಂಡಸರೆಷ್ಟು, ಇಷ್ಟು ಜನ ಲಸಿಕೆ ತಗೊಂಡವರು, ಇಷ್ಟು ಜನ ಕೋವಿಡ್ ಬಂದವರು ಅಂತ ಹೇಳ್ಕೊಂಡು ಏನಾದ್ರು ಲೆಕ್ಕಾಚಾರನು ಸರಿಯಾಗಿ ಮಾಡಿಲ್ಲ. ಅದರಲ್ಲಿ ಒಂದು ವರದಿನ ತಂದ, ಅದನ್ನ ಈ ವರದಿ ಆಧಾರದಲ್ಲಿ ನಾವು ಏನನ್ನು ಹೇಳಕ್ಕೆ ಬರುವುದಿಲ್ಲ, ಅವರು ಕೂಡ ಏನು ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರಿಂದ ನನ್ನ ವಿನಂತಿ ಏನು ಸರ್ಕಾರದಲ್ಲಿ, ಜಯದೇವ ಆಸ್ಪತ್ರೆ ಮತ್ತು ಇತರ ಎಲ್ಲ ವೈದ್ಯರಲ್ಲಿ ಏನಂತಂದ್ರೆ, ದಯಮಾಡಿ ಆಳವಾದ ಅಧ್ಯಯನಗಳನ್ನ ಈಗಲಾದ್ರೂ ಆರಂಭ ಮಾಡಿ. ಇನ್ನೇ ಏನು ಇದನ್ನ ಮರಣೋತ್ತರ ಪರೀಕ್ಷೆ ಮಾಡ್ತೇವೆ ಅಂತ ಹೇಳಿ ಅದು ಒಂದು ಸ್ವಾಗತಾರ್ಹ ಕ್ರಮ, ಬಟ್ ಅದಷ್ಟೇ ಸಾಕಾಗುದಿಲ್ಲ. ಆಳವಾದ ಅಧ್ಯಯನಗಳನ್ನ ಮಾಡಿ ಮುಂದಿನ 6 ತಿಂಗಳು 8 ತಿಂಗಳಲ್ಲಿ ಸತ್ಯ ಹೊರಗೆ ಬರ್ತದೆ. ಅದನ್ನ ಜನರ ಮತ್ತೆ ಇಡೀ ಲಸಿಕೆಯಿಂದ ಹೌದು ಅಂತಂದ್ರೆ ಹೌದು ಅಂತ ಒಪ್ಪಿಕೊಳ್ಳಿ, ಅಲ್ಲ ಅಂತ ಆದ್ರೆ ಅಲ್ಲ ಅಂತ ಹೇಳಿ ಧೈರ್ಯವಾಗಿ. ಯಾವ್ದು ಮಾಹಿತಿ ಇಲ್ಲದೆ ಸುಮ್ಮನೆ ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂಗಿಲ್ಲ,
ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ಜನರು ನಂಬಲ್ಲ, ನನ್ನಂತ ವೈದ್ಯರು ಕೂಡ ನಂಬೋದಕ್ಕೆ ಸಾಧ್ಯ. ನೀವು ಆಸ್ ಎ ಡಾಕ್ಟರ್ ಆಗಿ, ತಜ್ಞರಾಗಿ ಇದು ಅಧ್ಯಯನಗಳು ನಡಿಬೇಕು. ನಿಮ್ಮ ವಿಶ್ಲೇಷಣೆ ಏನ್ ಇರ್ಬೋದು ಸರ್? ನೀವು ಗಮನಿಸಿದಾಗ ಏನ್ ಕಾರಣ ಇರ್ಬೋದು ಅಂತ ಅಂತೀರಿ? ಮೇಲ್ನೋಟಕ್ಕೆ ಏನ್ ಅನಲೈಸ್ ಮಾಡ್ತೀರಿ ಅಂತ ಇವೆಲ್ಲ ನೋಡಿದಾಗ? ಅಲ್ಲಲ್ಲ, ಅದೇ ನಾನ್ ನೋಡಿ, ಇದು ಯಾವುದಕ್ಕೆ ಇದು ಲಸಿಕೆಗೂ ಕೊರೋನಾಕ್ಕೂ ಸಂಬಂಧ ಇದೆಯಾ ಅಂತ ಇಲ್ವಾ ಅಂತ ಹೇಳುವಂತದ್ದೇ ಬಹಳ ದೊಡ್ಡ ಪ್ರಶ್ನೆ. ಎಲ್ಲರೂ ಕೇಳೋದು ಅದೇ ಪ್ರಶ್ನೆ. ನೀವು ಅದನ್ನ ನೇರವಾಗಿ ಪರೋಕ್ಷವಾಗಿ ನೀವು ಕೂಡ ಅದನ್ನೇ ಕೇಳ್ತಾ ಇದ್ದೀರಿ. ಬಟ್ ಇದಕ್ಕೆ ಉತ್ತರ ಹೇಳ್ಬೇಕಾದ್ರೆ ಈ ರೀತಿಯ ಮಾಹಿತಿ ನಮ್ಮ ಬಳಿ ಇರ್ಬೇಕಲ್ಲ, ಇಲ್ಲದ್ರೆ ಸುಮ್ಮನೆ ನಾನು ಕೂಡ ಇದು. ಆಮೇಲೆ ನಿಮ್ಮ ಗಮನಕ್ಕೆ ವಿದೇಶಗಳಲ್ಲೂ ಕೂಡ ಕೋವಿಡ್ ಎಲ್ಲ ಬಂದಿರುತ್ತೆ, ಅಲ್ಲಿ ಏನಾದ್ರು ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ ಅಥವಾ ಅವ್ರೇನಾದ್ರು ಅದು ಅಲ್ಲಿನೂ ಆಗ್ತಾ ಇದೆ. ಅಲ್ಲಿನೂ ಹೃದಯಾಘಾತದ ಪ್ರಕರಣಗಳು ಈಗ ಭಾರತದಲ್ಲಿ ಏನು ಕಂಡು ಬರ್ತಾ ಇದೆ ಅದು ಅಲ್ಲಿನೂ ಬರ್ತಾ ಇದೆ. ಆದ್ರೆ ಇಲ್ಲಿ ಅಷ್ಟು ಮಟ್ಟದಲ್ಲಿ ಅಲ್ಲಿ ಕಂಡು ಬರ್ತಾ ಇಲ್ಲ. ಆಮೇಲೆ ಅದನ್ನು ಕೂಡ ವಿಶ್ಲೇಷಣೆ ಮಾಡೋದು, ಯಾಕಂದ್ರೆ ಭಾರತದಲ್ಲಿ ಕೊಟ್ಟ ಲಸಿಕೆಯನ್ನ ಬೇರೆ ಎಲ್ಲಿ ಕೊಟ್ಟಿಲ್ಲ. ನಾವು ಇಲ್ಲಿ ಯೂಸ್ ಮಾಡಿದ ಕೋವಿಶೀಲ್ಡ್ ಏನೋ ಲಸಿಕೆ ಇದೆ, AstraZeneca ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮಾಡಿರೋ ಲಸಿಕೆ, ಇದನ್ನು ಜಗತ್ತಿನ ಯಾವ ದೇಶದಲ್ಲಿಯೂ ಇಷ್ಟೊಂದು ವ್ಯಾಪಕವಾಗಿ ಬಳಸಿಯೇ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಕೊಟ್ಟಿರೋದು. ಸೊ ಅದರಿಂದ ಇದರ ಬಗ್ಗೆ ಪ್ರತ್ಯೇಕವಾದ ಅಧ್ಯಯನ ನಮ್ಮ ದೇಶದಲ್ಲಿ ಮತ್ತೆ ಇರಲಿ, ಲಸಿಕೆ ಇರಲಿ, ಒಂದೊಂದು ಜನ ವಿಭಾಗಗಳಲ್ಲಿ ಒಂದೊಂದು ರೀತಿಯಾಗಿ ವರ್ತಿಸೋದಲ್ಲ. ಸೊ ಅಮೆರಿಕದಲ್ಲಿ, ಇಂಗ್ಲೆಂಡ್ ಅಲ್ಲಿ ಅಲ್ಲಿನ ಬಿಳಿಯರ ಮೇಲೆ ಅಥವಾ ಅಲ್ಲಿನ ಇತರ ಜನರ ಮೇಲೆ ಅದು ವರ್ತಿಸಿದ ರೀತಿಯಲ್ಲಿ ನಮ್ಮ ದೇಶದ ಜನರ ಮೇಲೆ ವರ್ತಿಸಬೇಕಾಗಿದೆ. ಅಲ್ಲ, ಈಗ ಕೇಂದ್ರ ಆರೋಗ್ಯ ಇಲಾಖೆ ಆಮೇಲೆ ವೈದ್ಯಕೀಯ ಮಂಡಳಿ ಕೋವಿಡ್ ಇಂದ ಏನು ಇದಕ್ಕೆ ಹೃದಯಾಘಾತ ಕಾರಣ ಅಲ್ಲ ಅಂತ ಏನೋ ಸ್ಪಷ್ಟನೆ ಏನೋ ಕೊಟ್ಟಿದೆ ಸರ್? ಅಲ್ಲ, ಅದೇ ಕೇಳ್ತಾ ಇರ್ತಿದ್ದೆ. ಅವರು ಕೂಡ ಯಾವ ಆಧಾರದಲ್ಲಿ ಹೇಳ್ತಾ ಇದ್ದಾರೆ? ಅವರ 24,000 ಹೃದಯಾಘಾತದ ಪ್ರಕರಣಗಳನ್ನ ಅವರು ಸ್ಟಡಿಗೆ ಸೇರಿಸ್ಕೊಂಡು, ಅವ್ರು ಮಾಡಿದ ಅಧ್ಯಯನದಲ್ಲಿ ಸೇರಿಸ್ಕೊಂಡು, ಒಂದು ಈ ಕಾರಣಕ್ಕೆ ಕೆಲವರನ್ನು ಬಿಟ್ಟೆವು, ಮತ್ತೊಂದು ಕಾರಣಕ್ಕೆ ಮತ್ತೊಬ್ಬರನ್ನು ಬಿಟ್ಟೆವು ಅಂತ ಹೇಳಿ ಕೊನೆಗೆ 717 ಅಷ್ಟೇ, 700 ಚಿಲ್ಲರೆ ವ್ಯಕ್ತಿಗಳನ್ನಷ್ಟೇ ಅವರು ಕೊನೆಯಾಗಿ ವಿಶ್ಲೇಷಣೆ ಮಾಡಿರೋದು. 24,000 ಜನರನ್ನು ನೀವು ಪರಿಗಣಿಸಿ ಅದರಲ್ಲಿ 700 ಜನರನ್ನು ಮಾತ್ರ ವಿಶ್ಲೇಷಣೆ ಮಾಡೋದಂದ್ರೆ 23,000ಕ್ಕೂ ಹೆಚ್ಚು ಜನರನ್ನ ಬಿಟ್ಟದ್ದು ಯಾಕೆ ನೀವು? ಬಿಟ್ಟದ್ರಲ್ಲಿ ನಿಮ್ಮ ಬಯಾಸ್ ಇರ್ಬೋದಲ್ಲ, ನಿಮ್ಗೆ ಅನುಕೂಲವಾದವ್ರನ್ನ ಅಷ್ಟೇ ತಗೊಂಡು ಇಲ್ಲದವ್ರನ್ನ ಬಿಟ್ಟಿರ್ಬೋದು. ಹಾಗೆ ಸೊ ಅದರಲ್ಲಿ ಕೂಡ ನಾನು ಈಗ ಹೇಳಿದಂತ ಪರೀಕ್ಷೆಗಳನ್ನು ಏನು ಮಾಡಿಲ್ಲ ಆ ಗ್ರೂಪ್ಗಳಲ್ಲಿ. ಈ ನಾನು ಹೇಳಿದ ಆಂಟಿಬಾಡೀಸ್ ಮತ್ತೆ ಆಂಟಿಪ್ಲೇಟ್ಲೆಟ್ ಫ್ಯಾಕ್ಟರ್, ಇನ್ಫ್ಲಮೇಟರಿ ಮಾರ್ಕರ್ಸ್ ಇವನ್ನೆಲ್ಲ ಪರೀಕ್ಷೆ ಮಾಡದೇನೆ, ಮರಣೋತ್ತರ ಪರೀಕ್ಷೆಗಳನ್ನ ಮಾಡದೇನೆ ಕೊರೋನಾದ ಅಥವಾ ಕೊರೋನಾ ಲಸಿಕೆಯಿಂದ ಹೌದು ಅಥವಾ ಅಂತ ಉತ್ತರ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನೀವ್ ಹೇಳಿದಾಗೆ ಮಾಡದೇನೆ ಅಲ್ಲ ಅಂತ ನೀವು ಏನು ಹೇಳಿದ್ರು ಕೂಡ ಅದನ್ನ ನಾನು ಒಪ್ಪಬೇಕಾಗಿಲ್ಲ. ರಾಜ್ಯ ಸರ್ಕಾರ ಇಂಥದ್ದೊಂದು ನಿಮ್ ಸಲಹೆಯನ್ನ ಅಂತ ಅತ್ಯಂತ ಅಂದ್ರೆ ಏನು ಪರೀಕ್ಷೆಗಳನ್ನ ನೀವ್ ಹೇಳ್ದಂಗೆ ಹೃದಯದ ಮಾಡಲೇಬೇಕು. ಯಾಕಂತಂದ್ರೆ ಇದು ಕೇವಲ ನನ್ನನ್ನು ಸಮಾಧಾನ ಮಾಡೋದಕ್ಕಲ್ಲ, ಇಲ್ಲಿ ನಿಜವಾಗಿ ಜನರಿಗೆ ಆತಂಕ ಇದೆಯಲ್ಲ. ಇದು ಸಾಲದು. ಆಸ್ಪತ್ರೆಯಲ್ಲಿ ಏನು ಒಂದು ತಂಡ ಮಾಡಿದ್ದು ಅದೇನು ಸಾಲದು ಅಂತ ಹೇಳ್ತೀರಿ ದೊಡ್ಡ ಮಟ್ಟದಲ್ಲಿ? ಅವರೇ ಹೇಳಿದ್ದಾರೆ, ನಾನಲ್ಲ. ಅವರು ನೀವು ಅದು ಕನ್ಕ್ಲೂಷನ್ ಓದಿ 12 ಪುಟದ ವರದಿಯಲ್ಲಿ ದಿಸ್ ಇನ್ಫಾರ್ಮೇಶನ್ ಇಸ್ ನಾಟ್ ಇನಫ್, ಇದು ನಮ್ಗೆ ಈ ಮಾಹಿತಿ ಆಧಾರದಲ್ಲಿ ನಾವು ಹೆಚ್ಚೇನು ನಿರ್ಣಯಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ, ನಮಗೆ ಇನ್ನಷ್ಟು ಮಾಹಿತಿ ಬೇಕಾಗ್ತದೆ, ಅದರಿಂದ ICMR ನೇತೃತ್ವದಲ್ಲಿ ದೊಡ್ಡ ಮಟ್ಟಿನ ಆಳವಾದ ಅಧ್ಯಯನ ಆಗಬೇಕು ಅಂತ ಅವರೇ ಹೇಳಿದಾರಲ್ಲ. ಅವ್ರಿಗೂ ಸಮಾಧಾನ ಇಲ್ಲ ಅವ್ರು ಕೊಟ್ಟಿರೋ ವರದಿ, ನಾನು ಹೇಳ್ತಾ ಇಲ್ಲ, ಅವರೇ ಹೇಳ್ತಾ ಇದ್ದಾರಲ್ಲ. ಆಮೇಲೆ ಇನ್ ಕೊನೆಯದಾಗಿ ಸರ್, ಲೈಫ್ ಸ್ಟೈಲ್ ಕೂಡ ಕಾರಣ ಆಗುತ್ತಾ? ಆಹಾರ ಪದ್ಧತಿ ನೋಡಿ, ಅಲ್ಲ ಅದೇ ಹೇಳ್ತಾ ಇರೋದು. ಈಗ ಏನಂತಂದ್ರೆ ಹೃದಯಾಘಾತ ಈಗ ಕೊರೋನಾ ಬಂದ ಮೇಲೆ ಬಂದಿರೋದು ಅದರ ಮೊದಲಿಂದಾನೇ ಇದೆ. ಕರೆಕ್ಟ್. ಬಟ್ ಅದು ಬರ್ತಾ ಇರುವ ರೀತಿ ಬದಲಾಗಿದೆ ಈ ಕಳೆದ 4-5 ವರ್ಷಗಳಲ್ಲಿ. ಯುವಕರಲ್ಲಿ ಬರ್ತಾ ಇದೆ, ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಬರ್ತಾ ಇದೆ, ಹುಡುಗಿಯರಲ್ಲಿ ಬರ್ತಾ ಇದೆ. ಮೊದಲು 45 ವರ್ಷದಿಂದ ಕೆಳಗಿನ ಮಹಿಳೆಯರಲ್ಲಿ ಹೃದಯಾಘಾತ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದ ಪರಿಸ್ಥಿತಿ ಬದಲಾಗಿ ಈಗ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ, ಮಹಿಳೆಯರಲ್ಲಿ, ಯುವಜನರಲ್ಲಿ ಇದು ಹೆಚ್ಚು ಉಂಟಾಗ್ತಾ ಇದೆ. ಈ ಬದಲಾವಣೆ ಯಾಕೆ ಕಾರಣ? ಲೈಫ್ ಸ್ಟೈಲ್ ಖಂಡಿತಕ್ಕೂ ಬದಲಾಗಿದೆ, ಆಹಾರ ಪದ್ಧತಿ ಬದಲಾಗಿದೆ. ಕೊರೋನಾ ಕಾಲದಲ್ಲಿ ಕೊರೋನಾ ವೈರಸ್ ಕೂಡ ಆಸಕ್ತಿಯ ವಿಷಯ ಏನು ಅಂತಂದ್ರೆ, ಕೊರೋನಾ ವೈರಸ್ ಕೂಡ ಈ ಸಕ್ಕರೆ ಕಾಯಿಲೆ ಇರ್ಬೋದು, ಅಧಿಕ ರಕ್ತದೊತ್ತಡ ಇರ್ಬೋದು, ಒಬೆಸಿಟಿ ಬೊಜ್ಜು ಇರ್ಬೋದು, ಉರಿಯೂತ ಇರ್ಬೋದು, ಇದನ್ನೆಲ್ಲವನ್ನ ನಿಯಂತ್ರಿಸುವ ACE2 ಅಂತ ಹೇಳುವ ಒಂದು ಗ್ರಾಹಿ ರಿಸೆಪ್ಟರ್ ಏನಿದೆ ಅದರ ಜೊತೆಗೇನೆ ಈ ವೈರಸ್ ಕೂಡ ವರ್ತಿಸ್ತದೆ. ಕೊರೋನಾ ವೈರಸ್ ಅದರ ಮೇಲೇನೆ ಹೋಗಿ ಅಂಟಿಕೊಳ್ಳುದು ನಮ್ಮ ದೇಹದಲ್ಲಿ.
ಓಹೋ. ಅದರಿಂದ ಕೊರೋನಾ ವೈರಸ್ ಇಂದ ಸೋಂಕು ತಗುಲಿದವರಲ್ಲಿ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ಬೋದು, ಉರಿಯೂತ ಜಾಸ್ತಿ ಆಗ್ಬೋದು, ರಕ್ತದೊತ್ತಡ ಜಾಸ್ತಿ ಆಗ್ಬೋದು. ಸೊ ಎಷ್ಟರ ಮಟ್ಟಿಗೆ ಈ ವೈರಸ್ ಪರಿಣಾಮ ಬೀರಿದೆ ಅಂತ ಹೇಳೋದನ್ನ ನಾವು ಕಂಡುಹಿಡಿಬೇಕಾದ್ರೆ ನಾನು ಆಗ ಹೇಳಿದ ಪರೀಕ್ಷೆಗಳನ್ನ ಮಾಡಿ ನೋಡ್ಬೇಕು. ಎರಡನೇದಾಗಿ ಲಸಿಕೆ ಏನು, ಈ ಕೆಲವು ವೈದ್ಯರು ಮಾತಾಡೋದು ಅದು ಲಸಿಕೆ ಅದೇನು ಕೊರೋನಾ ವೈರಸ್ ಅನ್ನೋದು ಸ್ವಲ್ಪ ನಾವು ಕೊಟ್ಟಿರೋದು ಸ್ವಾಮಿ, ನೀವು ಕೊಟ್ಟಿರೋದು ಸ್ವಲ್ಪ ಆದ್ರೂ ಕೂಡ ಭಾರತದಲ್ಲಿ ಉಪಯೋಗಿಸುವ ಲಸಿಕೆ ಚಿಂಪಾಂಜಿ ವೈರಸ್ ನ ಜೊತೆ ಈ ಸ್ಪೈಕ್ ಪ್ರೋಟೀನ್ ಅಂತ ಸೇರಿಸಿ ಮಾಡಿರೋ ಲಸಿಕೆ. ಇದು ವಿಶೇಷವಾದಂತ ಒಂದು ಕಣ ಇದು. ಸೊ ಇದರ ವಿರುದ್ಧವಾಗಿ ವಿಶೇಷವಾದ ಪ್ರತಿಕ್ರಿಯೆಗಳನ್ನ ನಮ್ಮ ದೇಹ ಉತ್ಪಾದನೆ ಮಾಡ್ತದೆ. ಡೆನ್ಮಾರ್ಕ್ ನಲ್ಲಿ 2021 ಫೆಬ್ರವರಿನಲ್ಲಿ ಹೇಳಿದ್ರು, ವಿ ಆರ್ ಫೈಂಡಿಂಗ್ ಬಿಸೈರ್ ಆಂಟಿಬಾಡೀಸ್. ಇದು ಅವ್ರು ಯೂಸ್ ಮಾಡಿರುವ ಪದ. ವಿಚಿತ್ರವಾದಂತ ಪ್ರತಿಕ್ರಿಯೆಗಳು ಇದು ಕೆಲವರು ವ್ಯಾಕ್ಸಿನ್ ತಗೊಂಡು ಪತ್ತೆಯಾಗಿದೆ ಅಂತ ಅವ್ರು ಹೇಳಿ ಅದನ್ನು ಲಸಿಕೆ ಬಳಕೆಯನ್ನು ನಿಲ್ಲಿಸಿಬಿಟ್ರು. ಸೊ ಈ ಬಿಸೈರ್ ಆಂಟಿಬಾಡಿ ನಮ್ಮ ದೇಶದಲ್ಲಿ 100 ಕೋಟಿ ಜನರಿಗೆ ಕೊಟ್ಟಿರುವ ಎಷ್ಟು ಜನರಲ್ಲಿ ಈ ಆಂಟಿಬಾಡಿ ಇದೆ ಅಂತ ಪರೀಕ್ಷೆ ಮಾಡಬೇಕು ಬೇಡ. ಸೊ ಈ ಸ್ಪೈಕ್ ಪ್ರೋಟೀನ್ ವ್ಯಾಕ್ಸಿನ್ ಕೂಡ ಇನ್ನೊಂದು ಏನಂದ್ರೆ ಸೋಂಕು ತಗುಲಿದವರಿಗೆ ಲಸಿಕೆ ಕೊಡುವ ಅಗತ್ಯನೇ ಇರಲಿಲ್ಲ. ಸಂಪೂರ್ಣ ಒಬ್ಬನ ಬಾಡಿಗೆ ಸೋಂಕು ತಗುಲಿದ ಮೇಲೆ ಅವರಿಗೆ ಅದನ್ನೇ ಸ್ಪೈಕ್ ಪ್ರೋಟೀನ್ ಕೊಡುವ ಅಗತ್ಯ ಏನು? ಸೊ ಯಾರಿಗೆ ಯಾರ ದೇಹದಲ್ಲಿ ಈಗಾಗಲೇ ಪ್ರತಿಕ್ರಿಯೆಗಳು ಇದ್ದು ಅವರಿಗೆ ಈ ಲಸಿಕೆಯನ್ನು ಕೂಡ ಕೊಟ್ಟು ಅದರಿಂದ ಏನು ಪರಿಣಾಮ ಆಗಿದೆ, ಅದರಿಂದ ಉರಿಯೂತ ಇನ್ನಷ್ಟು ಜಾಸ್ತಿ ಆಗಿದೆಯಾ, ಅದರಿಂದ ಸಕ್ಕರೆ ಕಾಯಿಲೆ ಬೊಜ್ಜು ಬರುವಂತ ಸಾಧ್ಯತೆ ಜಾಸ್ತಿ ಆಗಿದೆಯಾ, ಅದನ್ನು ಕೂಡ ಪರಿಶೀಲನೆ ಮಾಡ್ಬೇಕಲ್ಲ. ಓಕೆ ಸರ್, ಓಕೆ. ಎಲ್ಲವನ್ನ ಕೊರೋನಾದ ಮೇಲೆ ಮಾತ್ರ ಹೇಗೆ ಆಗ್ತೀರಿ ನೀವು? ಕೊರೋನಾದ ಲಸಿಕೆಯನ್ನು ಕೊರೋನಾದ ಸ್ಪೈಕ್ ಪ್ರೋಟೀನ್ ಮಟ್ಟಿಗೆ ಎರಡೂ ಒಂದೇ. ಇದನ್ನ ಯಾಕೆ ಕೊಟ್ರಿ ನೀವು ಲಸಿಕೆ? ಆಗ್ಲೇ ಈ ಸೋಂಕು ತಗುಲಿದವರಿಗೆ ಲಸಿಕೆಯನ್ನು ಯಾಕೆ ಕೊಡ್ಬೇಕಾಯ್ತು ನಮ್ಮ ದೇಶದಲ್ಲಿ? ಇದರಲ್ಲಿ ಹಲವಾರು ಪ್ರಶ್ನೆಗಳಿದೆ, ಹಲವಾರು ಸಮಸ್ಯೆಗಳಿದೆ. ಇದು ಯಾವುದನ್ನು ಸರಿಯಾಗಿ ನೀವು ಪರೀಕ್ಷೆಗೆ ಒಳಪಡಿಸದೆ ನೀವು ಮಾಡಿದ್ದೆಲ್ಲ ಸರಿ, ನಾವು ಅದನ್ನ ಪ್ರಶ್ನೆ ಕೇಳಬಾರ್ದು ಅಂತ ನೀವು ಹೇಳ್ತಾ ಇದ್ರೆ ದಯಮಾಡಿ ಅದನ್ನ ನನ್ನ ಹತ್ರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಕೆಲವರು ಜನವರಿ 2021 ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಈಗಲೂ ಅದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ. ಯಾಕಂತಂದ್ರೆ ನೀವು ಅದರಿಂದ ಹಿಂದಿನವರೆಗೆ 5 ವರ್ಷ ಆಯ್ತು, ಈಗ 4 ವರ್ಷ ಕಳಿಸಿ ನಮಗೆ ಉತ್ತರ ಕೊಟ್ಟಿಲ್ಲ. ಉತ್ತರ ಕೊಡಿ ಎಲ್ಲ ಆಮೇಲೆ ಮಾತಾಡ್ತೀವಿ. ಕರೆಕ್ಟ್. ಇದ್ರ ಬಗ್ಗೆ ಉತ್ತರ ಕೊಡಬೇಕು ಮತ್ತು ಗಂಭೀರವಾಗಿ ನೀವು ಹೇಳಿದ ಹಾಗೆ ಜನರಿಗೆ ಸರಿಯಾದ ಮಾಹಿತಿ ಕೊಡಿ. ಆಯ್ತು ಸರ್, ಆತಂಕವನ್ನು ನಿವಾರಣೆ ಮಾಡಿ, ವೈದ್ಯರ ಆತಂಕವನ್ನು ನಿವಾರಣೆ ಮಾಡಿ ಸತ್ಯವನ್ನು ಜನರ ಮುಂದೆ ಇಡಿ. ಓಕೆ ಸರ್, ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.